ಹರೇ ಶ್ರೀನಿವಾಸ. ಶ್ರೀಹರಿವಾಯು ಗುರುಭ್ಯೋ ನಮಃ. ಎಲ್ಲರಿಗೂ ಮನಪೂರ್ವಕ ವಂದನೆಗಳು. ಉತ್ತಿಷ್ಠ ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಲಂ ಕುರು. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ. ಶ್ರೀ ವರದೇಂದ್ರ ತೀರ್ಥ ಗುರುಭ್ಯೋ ನಮಃ. ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದ ಗುರುಭ್ಯೋ ನಮಃ. ಈ ಸಂಚಿಕೆಯಲ್ಲಿ ಮಹಿಪತಿ ದಾಸರ ಬಗ್ಗೆ ಇನ್ನೂ ವಿಷಯಗಳನ್ನು ತಿಳಿದುಕೊಳ್ಳೋಣ. ಭಾಸ್ಕರ ಸ್ವಾಮಿಗಳ ಕೃಪೆ ಇವರ ಮೇಲೆ ಹೇಗಾಯಿತು ಅನ್ನೋದನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ. ಜಗದ್ಗುರುಂ ಕೃಪಾ ಸಿಂಧುಂ ಶರಣಾಗತ ವತ್ಸಲಂ ಭಕ್ತ ಮಾನಸ ಸಂಚಾರಂ ಮಹಿಪತಿ ಗುರುಂ ಭಜೆ. ಭಾಸ್ಕರ ಸ್ವಾಮಿಗಳು ಅಂದಿನ ಕಾಲದ ಗುಪ್ತ ಸಾಧಕರು ಹಾಗೂ ಪ್ರಸಿದ್ಧರಾದ ಯೋಗಿಗಳಾಗಿದ್ದರು. ಅವರು ವಲಸೆ ಬಂದು ಬಿಜಾಪುರದ ಹತ್ತಿರದಲ್ಲಿರುವ ಸಾರವಾಡ ಗ್ರಾಮದಲ್ಲಿ ಬಂದು ನೆಲೆಸಿದ್ರು. ತಮ್ಮ ಯೋಗ ಅನುಷ್ಠಾನದಲ್ಲಿ ನಿರತರಾಗಿರ್ತಾ ಅವರು ರಾಯರ ಆಗಮನದ ನಿರೀಕ್ಷೆಯಲ್ಲಿ ಇದ್ದರು. ಮಹಿಪತಿ ರಾಯರ ಮರಿಮಕ್ಕಳಾದ ಶ್ರೀಪತಿ ತನುಜರು ತಮ್ಮ ಮುತ್ತಜ್ಜನ ಕಿರು ಚರಿತ್ರೆಯಲ್ಲಿ ಈ ರೀತಿಯಾಗಿ ತಿಳಿಸಿದ್ದಾರೆ. ಸಾರವಾಡ ಗ್ರಾಮದಲ್ಲಂದು ಭಾಸ್ಕರ ಮುನಿ ಬಂದು ಧಾರುಣಿ ಜನರನ್ನುದ್ಧರಿಸಲಲ್ಲೇ ನಿಂದು ಇರಲು ದಯಾ ಸಿಂಧು ಎಂದು ಮುಂತಾಗಿ ತಿಳಿಸಿ ಅವರು ಭೂಮಿಯ ಜನರನ್ನು ಉದ್ಧರಿಸಲು ಬಂದ ದಯಾ ಸಿಂಧುಗಳು ಎಂದಿದ್ದಾರೆ. ಶ್ರೀ ಮಹಿಪತಿ ದಾಸರು ತಮ್ಮ ಅನೇಕ ಕೃತಿಗಳಲ್ಲಿ ಗುರುಗಳಾದ ಭಾಸ್ಕರ ಸ್ವಾಮಿಗಳ ಕೃಪಾ ಕಟಾಕ್ಷವನ್ನು ಬಣ್ಣಿಸಿದ್ದಾರೆ. ತಮ್ಮದೊಂದು ಪದ್ಯದಲ್ಲಿ ಧನ್ಯವಾಯಿತು ಜೀವವೆಂದು ಚೆನ್ನಾಗಿ ಪೂರ್ಣ ದಿವಸಕ್ಕೆ ನಡೆದು ನಾ ಬಂದು ಹೇಳಲಾಗದು ಈ ಹರುಷ ಇಳೆಯಳು ತಾ ತೋರುತಿಹುದು ಸಂತೋಷ ಮಳೆ ಮಿಂಚಿನ ಪ್ರಕಾಶ ಇಳಿಯುತ್ತಿಹುದು ಮನದೊಳಗೆ ಉಲ್ಲಾಸ ಕಣ್ಣಾರೆ ಕಂಡೆವು ನಿಧಾನ ಭಿನ್ನವಿಲ್ಲದೆ ಭಾಸ್ಕರ ಗುರುಚರಣ ಆನಂದ ಘನ ಸ್ಫುರಣ ಮನ ಬೆರೆದು ಮುಕ್ತಾಯವಾಯಿತು ಎಂದಿರುವರು. ತಮ್ಮ ಇನ್ನೊಂದು ಪದ್ಯದಲ್ಲಿ ವೈಷ್ಣವನಾರೆಂದು ದೃಷ್ಟಿಸಿ ಸೃಷ್ಟಿಯೊಳು ವಿಷ್ಣುವಿನರಿತವನೇ ವೈಷ್ಣವನು ಎಂಬ 15 ನುಡಿಗಳ ಕೀರ್ತನೆಯ ಕೊನೆಯಲ್ಲಿ ವಿಷ್ಣು ಮೂರ್ತಿಯ ಧ್ಯಾನ ದೃಷ್ಟಾಂತ ಮಹಿಪತಿಗೆ ಕೊಟ್ಟು ಗುರು ಪರಮ ವೈಷ್ಣವನು ಎಂದು ಸ್ಪಷ್ಟವಾಗಿ ಹೇಳಿ ಗುರುಗಳಾದ ಭಾಸ್ಕರ ಸ್ವಾಮಿಗಳು ಪರಮ ವೈಷ್ಣವರಾಗಿದ್ದು ರುದ್ರಾಂಶ ಸಂಭೂತರಾಗಿದ್ದರೆಂದು ಬಣ್ಣಿಸಿದ್ದಾರೆ. ಗುರುರಾಯ ದಂಪತಿಗಳು ಸಾರವಾಡಕ್ಕೆ ಸ್ವಾಮಿಗಳ ದರ್ಶನಾಕಾಂಕ್ಷೆಯಾಗಿ ಬಂದರು. ಸಮಾಧಿ ಸ್ಥಿತಿಯಲ್ಲಿದ್ದ ಭಾಸ್ಕರ ಸ್ವಾಮಿಗಳು ಸಹಜ ಸ್ಥಿತಿಗೆ ಬಂದಾಗ ರಾಯರು ಹಾಗೂ ಅವರ ಪತ್ನಿ ತಿಮ್ಮವ್ವ ಇಬ್ಬರೂ ಸ್ವಾಮಿಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿದರು. ಸ್ವಾಮಿ, ತಾವು ಬಂದು 6 ತಿಂಗಳಾದರೂ ಇವತ್ತು ನನಗೆ ತಮ್ಮ ದರ್ಶನದ ಭಾಗ್ಯ ಸಿಕ್ಕಿತು. ನಾನು ಅಪರಾಧಿ ಪಾಮರನು. ನೀವು ನನ್ನನ್ನು ಕರುಣಿಸಿ ಉದ್ಧರಿಸಬೇಕು ಎಂದು ಅನನ್ಯ ಭಾವದಿಂದ ಬೇಡಿಕೊಂಡರು ರಾಯರು. ಆಗ ರುದ್ರಾಂಶ ಸಂಭೂತರಾದ ಭಾಸ್ಕರ ಸ್ವಾಮಿಗಳು ಎಲ್ಲದಕ್ಕೂ ಸಮಯ ಕೂಡಿ ಬರಬೇಕು. ನಿನ್ನ ಸಂಕಲ್ಪ ಗಟ್ಟಿಯಾಗಿದೆ ಮಗು, ನಿನ್ನಲ್ಲಿ ಜ್ಞಾನದ ಜ್ಯೋತಿ ಬೆಳಗಲಿ ಎಂದು ಹೇಳಿ ರಾಯರಿಗೆ ಹಾಲನ್ನು ಕುಡಿಯಲು ಕೊಟ್ಟು ಶಿಷ್ಯನ ಮಸ್ತಕದ ಮೇಲೆ ಕ್ಷಣ ಹೊತ್ತು ತಮ್ಮ ಹಸ್ತವನ್ನಿಟ್ಟರು. ಅದೊಂದು ವಿಲಕ್ಷಣವಾದ ಹಾಗೂ ಅಪೂರ್ವವಾದ ಕ್ಷಣವಾಗಿತ್ತು. ಆ ಜ್ಞಾನದ ಜ್ಯೋತಿ ಸಚ್ಚಿದಾನಂದನ ದರ್ಶನವನ್ನು ಮಾಡಿಸಿತು. ತಮಗಾದ ಧನ್ಯತೆಯ ಭಾವವನ್ನು ಈ ರೀತಿಯಾಗಿ ತಿಳಿಸಿದ್ದಾರೆ ರಾಯರು. ಭಾಸ್ಕರ ಸ್ವಾಮಿಯು ಕರುಣಾಳು ಮೂರ್ತಿಯು, ಮೂಢ ಮಹಿಪತಿಯ ಕೃಪಾಂಬುಧಿಯು, ಕರುಣದ ಅಭಯ ಹಸ್ತವನ್ನು ಶಿರಸದಲ್ಲಿಡಲಾಗಿ ಧನ್ಯನಾದನು ಸತಿಪತಿ ಸಹಿತವಾಗಿನ್ನು ಎಂದಿದ್ದಾರೆ.
ಆಗ ಗುರುರಾಯರು ಮಹಿಪತಿ ರಾಯರಾದರು ತಮ್ಮ ಸತಿ ಸಹಿತವಾಗಿ ಧನ್ಯರಾದ ವಿಷಯವನ್ನು ಸ್ಪಷ್ಟವಾಗಿ ಈ ಕೀರ್ತನೆಯಲ್ಲಿ ತಿಳಿಸಿದ್ದಾರೆ. ಗುರುಗಳನ್ನು ಕಂಡ ಮೇಲೆ ಪ್ರಥಮ ಬಾರಿಗೆ ಈ ಕೃತಿಯನ್ನು ಅವರು ರಚನೆ ಮಾಡಿದ್ದು. ಆ ದಿವ್ಯ ಅನುಭವದಿಂದ ಅವರ ಅಂತರಂಗದ ಶುದ್ಧಿಯಾಯಿತು. ಸೂರ್ಯ ಚಂದ್ರ ಮಂಡಲದ ಪ್ರಭೆಯನ್ನು ಕಂಡರು. ಓಂಕಾರ ಸ್ವರೂಪನಾದ ನಾದ ವೇದ ಘೋಷಗಳನ್ನು ಕೇಳಿದರು. ಚಿನ್ಮಯನ ರೂಪವೇ ಅಲ್ಲವೇ? ಹೇಗೆ ಬಟ್ಟೆಯಲ್ಲಿ ನೂಲು ಇರುವಂತೆ ಈ ಜಗತ್ತಿನಲ್ಲಿ ಆ ಚಿನ್ಮಯನ ರೂಪ ಹಾಸುಹೊಕ್ಕಾಗಿರುವುದನ್ನು ಅರಿತರು. ಅವನೇ ವಿಶ್ವ, ಅವನೇ ತೈಜಸ, ಅವನೇ ಪ್ರಾಜ್ಞ ತುರ್ಯ, ಅವನೇ ಆತ್ಮ, ಅಂತರಾತ್ಮ, ಜ್ಞಾನಾತ್ಮ ಎನ್ನುವುದನ್ನು ಮನಗಂಡರು. ಸೃಷ್ಟಿ ಸ್ಥಿತಿ ಲಯ ಬಂಧ ಮೋಕ್ಷ ನಿಯಮನ ಜ್ಞಾನ ಎಲ್ಲ ವಿಷಯಗಳ ಅರಿವು ಮೂಡಿದಂತಾಯಿತು ರಾಯರಿಗೆ. 21,600 ಹಂಸನಾಮಕ ಪರಮಾತ್ಮನ ಜಪದ ರೀತಿ ಅಲ್ಲದೆ ಸುಷುಮ್ನದಲ್ಲಿ ಅಗ್ರೇಶ ಮೂಲೇಶ ಪ್ರಾಣೇಶರ ದಿವ್ಯ ತೇಜಸ್ಸನ್ನು ಕಂಡರು. ಅಂತೂ ಭಾಸ್ಕರ ಸ್ವಾಮಿಗಳ ದರ್ಶನದಿಂದ ಜೀವನ ಧನ್ಯವಾಯಿತು. ಅವರು ಹೇಳ್ತಾರೆ, ಇಂದೆನ್ನ ಜನ್ಮ ಪಾವನವಾಯಿತು, ತಂದೆ ಶ್ರೀ ಗುರು ನಿಮ್ಮ ಚರಣ ದರ್ಶನದಿಂದ ಎಂದಿದ್ದಾರೆ ಮಹಿಪತಿ ರಾಯರು. ಮಹಿಪತಿ ಎಂಬ ಅಂಕಿತದಿಂದ ತಮ್ಮ ಅನುಭವಗಳನ್ನು ಸ್ತುತಿ ಸ್ತೋತ್ರ ಪದ್ಯದ ರೂಪದಲ್ಲಿ ಹೇಳಿರುವರು. ಹೀಗೆ ಸುಮಾರು 14 ವಿವಿಧ ಅಂಕಿತಗಳಿಂದ, ಉದಾಹರಣೆಗೆ ದೀನ ಮಹಿಪತಿ, ತರಳ ಮಹಿಪತಿ, ದಾಸ ಮಹಿಪತಿ, ಮೂಢ ಮಹಿಪತಿ, ಬಾಲ ಮಹಿಪತಿ, ಬಾಲಕ ಮಹಿಪತಿ, ಚಿಣ್ಣ ಮಹಿಪತಿ, ಕಂದ ಮಹಿಪತಿ ಮುಂತಾದವುಗಳಿಂದ ಅವರು ತಮ್ಮ ಕೀರ್ತನೆಗಳನ್ನು, ಪದ್ಯಗಳನ್ನು, ಸ್ತೋತ್ರಗಳನ್ನು, ಸುಳಾದಿಗಳನ್ನು, ಸ್ತುತಿಯನ್ನು ರಚನೆ ಮಾಡಿದ್ದಾರೆ. ಗುರುಗಳಿಂದ ಪ್ರಥಮ ಸಂದರ್ಶನದಲ್ಲಿ ಭಗವಂತನ ಸಾಕ್ಷಾತ್ಕಾರ ಪಡೆದವರು ಮಹಿಪತಿ ರಾಯರು. ತಿಮ್ಮವ್ವ ತಾನು ಜಗತ್ ಪ್ರಸಿದ್ಧರಾದ 2 ಪುತ್ರ ರತ್ನರನ್ನು ಪಡೆಯುವೆ ಎಂಬ ವರವನ್ನು ಅವಳು ಗುರುಗಳಿಂದ ಪಡಿತಾಳೆ. ಒಬ್ಬ ಜ್ಞಾನವಂತ ಮಗನಾದರೆ, ಗುಣವಂತನಾದರೆ, ಇನ್ನೊಬ್ಬ ಮಗ ಬಾಹುಬಲದಿಂದ ಶೂರನಾಗಿ ಕೀರ್ತಿವಂತನಾಗುವ ಎಂದು ಸ್ವಾಮಿಗಳು ಹೇಳಿದರು. ಗುರುಗಳ ವರದಾನದಿಂದ ಸತಿಪತಿಗಳ ಇಬ್ಬರ ಮನಸ್ಸಿನ ಅಂತಃಕರಣದಲ್ಲಿ ನೆಮ್ಮದಿಯ ನೆಲೆ ಸಿಕ್ಕಂತಾಯಿತು. ಇತ್ತ ಬಿಜಾಪುರಕ್ಕೆ ತಿರುಗಿ ಬಾರದಿದ್ದನ್ನು ಕಂಡು ರಾಜ ತನ್ನ ಸೇವಕರನ್ನು ಕರೆಯಲು ಕಳುಹಿಸಿದನಂತೆ. ಆದರೆ ರಾಯರು ಬಿಜಾಪುರಕ್ಕೆ ವಾಪಸ್ಸು ಬಾರದೆ ನಿಜವಾದ ಬಾದಶಃ ತಮಗೆ ದೊರಕಿರುವುದಾಗಿ ತಿಳಿಸಿ, ರಾಜ ತಮ್ಮಲ್ಲಿಟ್ಟ ಪ್ರೀತಿ ವಿಶ್ವಾಸಗಳಿಗೆ ಕೃತಜ್ಞತೆಗಳನ್ನು ತಿಳಿಸಿ ಸೇವಕನನ್ನು ವಾಪಸ್ಸು ಕಳಿಸಿದರು. ಅಲ್ಲದೆ ರಾಜನಿಂದ ದೊರೆತ ತಮ್ಮ ಎಲ್ಲ ಆಸ್ತಿಯನ್ನು ರಾಜ ಭಂಡಾರಕ್ಕೆ ಒಪ್ಪಿಸಿಕೊಳ್ಳಬೇಕೆಂದು ಪತ್ರದ ಮೂಲಕ ಬಾದಶಾಹನಿಗೆ ಭಿನ್ನವಿಸಿಕೊಂಡರು. ಸ್ವಂತ ಶ್ರಮಪಟ್ಟು ಗಳಿಸಿದ್ದ ಆಸ್ತಿಗೆ ರಾಜ ತನ್ನ ರಾಜ ಭಂಡಾರಕ್ಕೆ ಸೇರಿಸದೆ ರಾಯರೇ ಮನ ಬಂದಂತೆ ವಿನಿಯೋಗಿಸಲಿ ಅವರ ಆಸ್ತಿ ಎಂದು ತಿಳಿಸಿದ. ಇದಕ್ಕೆ ಮಹಿಪತಿ ರಾಯರು ತಮ್ಮ ಪತ್ನಿ ತಿಮ್ಮವ್ವನಿಗೆ ಈ ಕಾರ್ಯ ಮಾಡಲು ನಿರ್ವಹಿಸಿದರು. ಅಂತೆಯೇ ತಿಮ್ಮವ್ವ ಬಿಜಾಪುರಕ್ಕೆ ಬಂದು ತಮ್ಮದೆನ್ನುವ ಆಸ್ತಿಯನ್ನು ಸತ್ಪಾತ್ರರಿಗೆ ದಾನ ಮಾಡಿ ಸಾರವಾಡಕ್ಕೆ ಮರಳಿದಳು. ಗುರುಗಳ ಸಾನ್ನಿಧ್ಯ ಹಾಗೂ ಲೌಕಿಕದ ತ್ಯಾಗ, ಇದರಿಂದ ತಮ್ಮ ಜನ್ಮ ಪಾವನವಾಯಿತು ಎಂದು ಹರ್ಷಿತರಾದರು. ಪುಣ್ಯಕ್ಷೇತ್ರಬಹುದಿದು ಸಾರವಾಡ ಗ್ರಾಮ, ಕಣ್ಣಾರೆ ಕಂಡು ಯಾತ್ರೆಗೆ ಬಾಹುದು ಬೃಹಸ್ತೋಮ ಎಂದು ಗುರುಸ್ಥಾನದ ಮಹಿಮೆ ತಿಳಿಸಿದ್ದಾರೆ. ಮತ್ತೆ ಇನ್ನೊಂದು ಪದ್ಯದಲ್ಲಿ ಎನ್ನುಳು ಗುರು ತನ್ನ ಮರ್ಮವ ತೋರಿದ, ಇನ್ನೇನಿನ್ನೇನು ಮಹಿಪತಿ ಜೀವನ ಪಾವನವಾಯಿತು ಎಂದಿರುವರು. ಮುಂದಿನ ಸಂಚಿಕೆಯಲ್ಲಿ ಅವರ ಯೋಗ ಸಾಧನೆಯ ಮರ್ಮವನ್ನು ತಿಳಿಯಲು ಪ್ರಯತ್ನಿಸೋಣ. ಈ ಚಿಕ್ಕ ಸೇವೆಯನ್ನು ಅಸ್ಮದ್ ಗುರು ಅಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ, ಶ್ರೀಕೃಷ್ಣ ಪ್ರೇರಣೆಯಾಂ ಶ್ರೀಕೃಷ್ಣ ಪ್ರೀತೋ ಭವತು, ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ.